ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ.
ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು. ಅವರು ತಮಿಳುನಾಡಿನ ಈಗಿನ ಆಡಳಿತ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಂತವರು, ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡಿದಂತವರು ಅಣ್ಣಾಮಲೈ ಅವರು. ಈಗ ತಮಿಳುನಾಡಿನಲ್ಲಿ ಬಿಜೆಪಿ ದಿಗ್ವಿಜಯಕ್ಕೆ ಮೈತ್ರಿ ಮಂತ್ರ. ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಳೆ ದೋಸ್ತಿ ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಣ್ಣಾ ಡಿಎಂಕೆ ಪಾರ್ಟಿ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆ ಆಗುತ್ತೆ. ಮೈತ್ರಿ ಮಾಡಿಕೊಳ್ಳುತ್ತೆ ಬಿಜೆಪಿ ಜೊತೆ. ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳುತ್ತೆ. ಹಳೆ ದೋಸ್ತಿ, ಹೊಸ ಪ್ಲಾನ್. 2023 ಲೋಕಸಭಾ ಚುನಾವಣೆಯಲ್ಲಿ ದೂರ ಆಗಿದ್ರು ಬಿಕಾಸ್ ಆಫ್ ಅಣ್ಣಾಮಲೈ. ಅಣ್ಣಾಮಲೈ ಅವರಿಂದ ಎಐಡಿಎಂಕೆ ಬಿಜೆಪಿಯಿಂದ ದೂರ ಆಗಿತ್ತು. ಈಗ ಎಐಡಿಎಂಕೆ ವಾಪಸ್ ಬಿಜೆಪಿ ಜೊತೆ ಕೈ ಜೋಡಿಸಬೇಕು.